ಚೇಂಬರ್ ಗೌಡ ಅಂತನಾ? ಮತ್ತು ಲಾರೆನ್ಸ್ ಅಂತ ಕರೀತಾರಲ್ಲ, ನಿಮ್ಮ ಹೆಸರು? ನಿಮ್ಮ ತಂದೆ ಹೆಸರು? ಅಂತೋಣಿ ಅಂತ. ನಿಮ್ಮ ತಂಗಿ ಹೆಸರು? ನನ್ನ ತಂಗಿ ಹೆಸರು ಬಂದ್ಬಿಟ್ಟು ಅನಂತಿ. ಅನಂತಿ. ಪ್ರಿಯಾ ಏನಾಗಬೇಕು? ಪ್ರಿಯಾನ. ಹಾಂ, ಪ್ರಿಯಾ ಅಕ್ಕ. ಅಕ್ಕನಾ? ಕೇಳ್ತಾ ಇರ್ತಾರೆ ಅವಾಗ ನಿಮ್ಮನ್ನ ಹೆಂಗವ್ರೆ ಅಂತ. ಅಲ್ಲಿ ಮಚ್ಚ ತಗೋಬರ್ರಿ, ಚರ್ಮ ಸುಲ್ದು ಬಿಡೋಣ, ಅದು ಬರಲೇಬಾರ್ದು ನಿಮ್ಮ ಮೇಲೆ. ಇಲ್ಲ, ಚರ್ಮ ಸುಲ್ದು ಬಿಟ್ರೆ ಗಡ್ಡ ಬರಲ್ಲ. ಅಷ್ಟೇ ರೀ, ಭಗವಂತ ಎಲ್ಲವನ್ನು ಕೊಡ್ತಾನೆ, ಎಲ್ಲವನ್ನು ಕಿತ್ಕೊಂತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಅರ್ಥವಾಯ್ತಾ? ಖಂಡಿತ ಅದನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡ್ರೆ ಮಾನವ ಜಾತಿ, ಮನುಷ್ಯ ಜಾತಿ, ಬಳಸ್ಕೊಂಡಿಲ್ಲ ಅಂದ್ರೆ ಪ್ರಾಣಿ ಪಕ್ಷಿಗಳು ಬಂದಾಗ ಒಂದೊಂದು ಅಕ್ಷರ ಬರ್ತಲ್ಲ ಅಲ್ವಾ? ಬಿಸ್ಕೆಟ್ ಕೊಡಿ ಅಂದಿದ್ವಾ? ಅದಕ್ಕೆ ಬಿಸಾಕ್ತವಪ್ಪ. ನಾನು ಬಂದೆ ಹೇಳೋಣ. ಒಂದು ಮಗ ಅಂದ್ರೆ ಹೌದು, ವಾರಕ್ಕೆ ಒಂದು ಟ್ರಿಪ್ ಆಗಿ ಬಂದು ನೋಡ್ಕೊಂಡ್ರೆ ಹೌದು, ಅಪ್ಪ ಮಗನ ಸಂಬಂಧ. ಹೌದು, ಯೋಚನೆ ಬಂದಿಲ್ಲ ಅಂತ. ಈ ರಾಡ್ ತೆಗಿಯಕ್ಕೆ 3,500 ರೂಪಾಯಿ ಖರ್ಚು ಮಾಡಿದ್ರಿ ಈ ಕಬ್ಬಿ ತೆಗಿಯಕ್ಕೆ. ಇವನಿಗೊಂದು ಮಗು ಹುಟ್ಟಿದ್ರೆ ಕಷ್ಟ ಸುಖ ಗೊತ್ತಿರೋದು, ಇವನಿಗೆ ಗೊತ್ತಿಲ್ವಲ್ಲ. ಮಗು ಆಗ್ಬೇಕಾದ್ರೆ ಮದುವೆ ಮಾಡ್ಬೇಕಲ್ಲ? ಮಾಡಿಲ್ವಾ ಕೇಳೋ? ಮಾಡಿಲ್ವಾ? ಆಗೋಯ್ತಾ? ಇದು ನ್ಯಾಯನಾ? ಅಷ್ಟೇ. ಹೆಂಗೆ? ಎಲ್ರಿಗೂ ನಮಸ್ಕಾರ. ಒಂದು ಗಿಡ ಎಲ್ಲ ಗುಲಾಬಿ, ಎಲ್ರಿಗೂ ಗುಲಾಬಿ, ಖಾಲಿ ಗುಲಾಬಿ, ಕೆಂಪು ಗುಲಾಬಿ. ನಿಮ್ ಸುಳ್ಳು ಹೇಳೋರಲ್ಲ ಅಪ್ಪನ. ಬರ್ತೀನಿ ಅನ್ಬೇಕಿಲ್ಲ, ಇಲ್ಲ ಅಂತ ಹೇಳ್ಬೇಕು. ಯಾಕೆ ಸುಳ್ಳು ಹೇಳ್ಬೇಕು? ನಮಗೆ ನಾವು ಕಾಯ್ಬೇಕಾ? ನಮ್ಗೆ ಶಾಸ ಇಟ್ಕೊಂಡಿರ್ತೀವಿ. ಬಂಧುಗಳೇ, 43 ವರ್ಷ ವಯಸ್ಸಿನ ಲಾರೆನ್ಸು ಆಂಥೋನಿ ಅವರಿಗೆ ಮಗ. ಸೊ ಈತ ಒಂದು HIV ಕಾಯಿಲೆಯಿಂದ ಬಹಳಷ್ಟು ನರಳಿ ಕೊನೆಗೆ ಒಂದು ಕೈ ಮುರ್ಕೊಂಡಿರ್ತಾರೆ, ತೊಡೆ ಹಣೆ ಇಟ್ಟು. ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಯಾರೂ ಕೂಡ, ಯಾವ ತಂದೆನೂ ಕೂಡ ಮಗ ಅಲ್ಲ ಅನ್ನುವಂಥ ಇಂತಹ ಒಂದು ಕಾಲಘಟ್ಟದಲ್ಲಿ ಜೊತೆಗೆ HIV ಉಳ್ಳವರು ನೋಡ್ಕೊಳ್ಳೋಕ್ಕಾಗದೆ ವಿಕ್ಟೋರಿಯಿಂದ ನಮಗೆ ರಿಕ್ವೆಸ್ಟ್ ಮಾಡಿರ್ತಾರೆ. ಈಗ 2 ತಿಂಗಳು ಆಯಿತು. 2 ತಿಂಗಳು ಕಾಲದಲ್ಲಿ ಅವರು ಬಂದಾಗ ಅದರ ಹಿಂದೆ ಮಾತನಾಡ್ತಾ ಇರಲಿಲ್ಲ, ಓಡಾಡ್ತಾ ಇರಲಿಲ್ಲ, ಏನಂದ್ರೆ ಏನಿಲ್ಲ. ಇವತ್ತು ನಮ್ಮ ಒಂದು ಸ್ವಾಮಿ ವಿವೇಕಾನಂದ ಸೋಷಿಯಲ್ ಟ್ರಸ್ಟ್ ಹಾಗೂ ಕರ್ನಾಟಕ ವಿಶ್ವಮಾನವ ಸೇವಾ ಟ್ರಸ್ಟ್ ಎರಡೂ ಕಡೆಯಿಂದ ಅವರಿಗೆ ಒಂದು ಆರೋಗ್ಯನ ಆರೈಕೆ ಮಾಡಿದ್ವಿ. ಇವತ್ತು ಈ ಮಟ್ಟಿಗೆ ಇದ್ದಾರೆ. ಲಾರೆನ್ಸ್ ಏನ್ ಹೇಳ್ತಾರೆ ಕೇಳೋಣ. ಲಾರೆನ್ಸ್, ಇವಾಗ ಇಷ್ಟು ದಿನ ಇಲ್ಲಿದ್ರಿ, ಇವಾಗ ಸರ್ ನಾನು ಬೇಕಾದ್ರೆ 1 ವರ್ಷ ಬೇಕಾದ್ರೆ ಇಲ್ಲೇ ಇರ್ತೀನಿ. ನನಗೆ ಊಟ ಬೇಕು, ಓಡಾಡಕ್ಕೆ ಜಾಗ ಬೇಕು. ಆಯ್ತು, ಅದು ಮಾಡ್ಕೊಟ್ರೆ ನಾನೇ ತರಬೇಕು. ಕಣ್ಣಿಗೆ ಬಂದ್ಬಿಡುತ್ತೆ, ಕಣ್ಣಲ್ಲಿ ಕಣ್ ಕಾಣಿಸ್ತೈತೆ. ನಮ್ದು 5 ವಾರ ಕಣ್ಣು ಫುಲ್ ಕಾಣಿಸುತ್ತೆ. ಅವಾಗ ಚೆನ್ನಾಗಿ ಓಡಾಡ್ತೀನಿ ಸರ್. ಇದೆಷ್ಟು ಸರ್? 7 ಸರ್. ಇದೆಷ್ಟು? 1. ಇದೆಷ್ಟು? 5. ಇದೆಷ್ಟು? 10. ಸುಳ್ಳು ಹೇಳ್ತಾ ಇದ್ದೆ ಲಾರೆನ್ಸ್. ನೋಡ, ಕಣ್ಣು ಕಾಣ್ತಾ ಇರ್ಲಿಲ್ಲ, ಬಟ್ ಎದ್ದು ಓಡಾಡ್ತಾ ಇರ್ಲಿಲ್ಲ. ಬೆಡ್ ರಿಡನ್ ಅವ್ರು ಬಂದಾಗ ಇವತ್ತು ಈ ಒಂದು 2 ಸಂಸ್ಥೆಗಳ ಒಂದು ಆರೈಕೆಯಿಂದ ಅವರಿಗೆ ಪುನರ್ಜನ್ಮ ಬಂದಿದೆ ಅಂತ ಅನ್ಕೊಳ್ತೀವಿ ನಾವು. ಬೇರೆಯವ್ರು ಏನ್ ಅನ್ಕೊಳ್ತಿರೋ ಗೊತ್ತಿಲ್ಲ. ಅದೇ ರೀತಿ ಅವ್ರ ತಂದೆ ಏನ್ ಹೇಳ್ತಾರೆ ಕೇಳೋಣ. ಇಲ್ಲಿ ಬರುವಾಗ ಅವನಿಗೆ ಉಸಿರೇ ಇಲ್ಲ, ಸತ್ತೋಗ್ಬಿಟ್ಟ ಅಂತ ನಾವು ತಿಳ್ಕೊಂಡ್ರು. ಸರಿ, ಅಣ್ಣವ್ರು ಹೇಳಿದ್ರು, ನೀವು ಬಿಟ್ಬಿಟ್ಟು ಹೋಗಪ್ಪ ಧೈರ್ಯವಾಗಿ, ನಾನು ನೋಡ್ಕೊತೀನಿ, ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು. ಬಿಟ್ಬಿಟ್ಟು ಹೋದ್ರೆ 2 ತಿಂಗಳ ನಂತರ ಇಷ್ಟು ಮಾತಿಗೆ ಬಂದವನೇ. ಅಣ್ಣವ್ರಿಗೆ ಕೋಟಿ 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 ನಮಸ್ಕಾರ. ಅದೇನಲ್ಲ, ಯಾವುದೇ ಕಾರಣಕ್ಕೂ ಭಗವಂತನ ಒಂದು ಆಶೀರ್ವಾದ ನಮ್ಮನ್ನ ಒಂದು ಸೇವೆಗೆ ಕಳಿಸ್ಕೊಟ್ಟಿದ್ದಾರೆ, ಸೇವೆ ಮಾಡ್ತಾ ಇದ್ದೀವಿ. ಹಾಗಾಗಿ ಭಗವಂತ ಇನ್ನೂ ಹೆಚ್ಚಿನ ಆರೋಗ್ಯ ಭಾಗ್ಯ ಕೊಡಿ. ಅವರ ಬಾಯಿಂದ ಬಂದದ್ದು ಕಣ್ ಕಾಣ್ತಾ ಇರಲಿಲ್ಲ. ಹೇಳ್ತಾ ಇದ್ದೀನಲ್ಲ, ಪದೇ ಹೇಳ್ಬಾರ್ದು. HIV ಪೇಷಂಟು ಯಾರಿಗೂ ಬೇಡವಾದ ಮಗ, ಅಂತ ಮಗನಿಗೆ ಇಂಥ ತಂದೆ ಅವ್ರಿಗೆ ಪುನರ್ಜನ್ಮನ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಒಂದು ಸಂಸ್ಥೆಯ ಹಾಗೂ ಸ್ವಾಮಿ ವಿವೇಕಾನಂದ ಸೋಷಿಯಲ್ ರಾಜಶೇಖರ್ ಅವರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ನಾವು ಈ ಮುಖೇನ ಅರ್ಪಿಸ್ತಾ ಇದ್ದೀವಿ. ಧನ್ಯವಾದಗಳು.